ನಮಸ್ಕಾರ ಸ್ನೇಹಿತರೆ, ಹನುಮ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಶ್ರೀರಂಗಪಟ್ಟಣ ಅಥವಾ ಮೈಸೂರು ಕಡೆ ಏನಾದರೂ ಹೋದಾಗ ನಿಮಿಷಾಂಬ ದೇವಸ್ಥಾನ ಅಥವಾ ಚಾಮುಂಡಿ ಬೆಟ್ಟದ ಮುಂದೆ ಈ ಒಂದು ಕಡ್ಡಿಯನ್ನು ಮಾರೋದನ್ನು ಖಂಡಿತ ನೋಡೇ ಇರ್ತೀರ. ಇದು ಅತ್ಯಂತ ಪ್ರಾಚೀನ ಕಾಲದ ಒಂದು ಪುರಾತನ ಕಾಲದ ಒಂದು ಔಷಧಿಯ ಒಂದು ಮರದ ಕಡ್ಡಿ. ಹಾಗೆ ಇದರಿಂದ ಸಾಕಷ್ಟು ಪ್ರಯೋಜನಗಳು ಇದೆ. ಇದೇನಂತ ಹೇಳಿದ್ರೆ ಇದನ್ನು ಅಂಕೋಲೆ ಕಡ್ಡಿ ಅಂತ ಹೇಳ್ತಾರೆ. ಅಂದರೆ ಅಂಕೋಲೆ ಮರದ ಒಂದು ಕಡ್ಡಿ. ಇದು ನೋಡೋದಕ್ಕೆ ಈ ರೀತಿಯಾಗಿರುತ್ತೆ, ಸ್ವಲ್ಪ ಬಲ್ತಿರೋವಂಥದ್ದು. ಸೈಡ್ನಲ್ಲಿ ಈ ರೀತಿ ಮುಳ್ಳು ರೀತಿಯ ಕಡ್ಡಿಗಳಿರುತ್ತೆ. ಇದರಿಂದ ಏನೆಲ್ಲ ಪ್ರಯೋಜನಗಳು ಅಂತ ಹೇಳಿದ್ರೆ, ಇದನ್ನು ನಮ್ಮ ಪುರಾತನ ಕಾಲದಲ್ಲಿ ಆಯುರ್ವೇದದಲ್ಲಿ ಔಷಧಿಯಾಗಿ ಈ ಮರದ ಒಂದು ಕಡ್ಡಿ ಇರ್ಬೋದು, ಬೇರಿರ್ಬೋದು, ಅದರ ಎಲೆಗಳಿರ್ಬೋದು, ಅದೆಲ್ಲವನ್ನು ಕೂಡ ಬಳಕೆಯನ್ನು ಮಾಡ್ತಾಯಿದ್ರು. ಈಗಲೂ ಕೂಡ ಅದನ್ನೆಲ್ಲ ಆಯುರ್ವೇದದಲ್ಲಿ ಬಳಕೆಯನ್ನು ಮಾಡ್ತಾರೆ. ಹಾಗೆ ಇದರ ಒಂದು ಕಡ್ಡಿ ಏನಿದೆ ಅದನ್ನು ಹಾಲಿನಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಆ ಒಂದು ಹಾಲನ್ನು ಕುಡಿಯೋದ್ರಿಂದ ಅಥವಾ ನೀರಿನಲ್ಲಿ ಈ ಒಂದು ಕಡ್ಡಿಯನ್ನು ಇಟ್ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಕಫ, ವಾತ, ಪಿತ್ತ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಇದನ್ನು ಹೇಳಿದ್ದಾರೆ. ಇನ್ನು ಇದರಿಂದ ಬೇರೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈ ಒಂದು ಕಡ್ಡಿ ಏನಿದೆ, ಈ ಅಂಕೋಲೆ ಕಡ್ಡಿ ಶನಿ ಮಹಾತ್ಮನಿಗೆ ಅತ್ಯಂತ ಪ್ರಿಯವಾದಂಥ ಒಂದು ಕಡ್ಡಿ. ಇದನ್ನು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ತೈಲ ಮಜ್ಜನವನ್ನು ಶನಿ ಮಹಾತ್ಮನಿಗೆ ಮಾಡುವಂಥ ವೇಳೆ ಈ ಕಡ್ಡಿನ ಎಣ್ಣೆಯಲ್ಲಿ ಅದ್ಬಿಟ್ಟು ಆ ಶನಿಗೆ ಅರ್ಪಿಸುವಂಥದ್ದನ್ನು ಮಾಡ್ತಾರೆ. ಯಾಕೆಂದರೆ ಇದು ಶನಿಗೆ ಅತ್ಯಂತ ಪ್ರಿಯವಾದಂಥ ಕಡ್ಡಿ. ಇನ್ನು ಇದನ್ನು ನೀವು ಮನೆಗಳಲ್ಲಿ ತಂದು ಮನೆಯ ಮುಂಬಾಗಿಲಿನ ಅಂದರೆ ಒಳಮುಖವಾಗಿ ಒಳಗಡೆ ಬರಬೇಕಾದ್ರೆ ಮನೆಯ ಒಂದು ಮೇಲೆ ಏನಿದೆ ತಲೆಬಾಗಿಲು ಅಂತ ಏನು ಹೇಳ್ತೀವಿ, ಆ ಒಂದು ಭಾಗದಲ್ಲಿ ಅಂದರೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಮನೆಯ ಒಳಗಡೆ ಮೇಲ್ಭಾಗದಲ್ಲಿ ಅದನ್ನು ಕಟ್ಟಬೇಕಾಗತ್ತೆ. ಇನ್ನು ಇದರಿಂದ ಏನೆಲ್ಲ ಉಪಯೋಗಗಳಿದೆ, ಯಾವ ಕಾರಣಕ್ಕೆ ಇದನ್ನು ಮನೆಯಲ್ಲಿ ಕಟ್ಟಬೇಕಂತ ಹೇಳಿದ್ರೆ, ಇದು ಶನಿಗೆ ಅತ್ಯಂತ ಪ್ರಿಯ ಆಗಿರೋದ್ರಿಂದ ನಿಮಗೇನಾದರೂ ಸಾಡೆ ಸಾತಿ ನಡೀತಾ ಇತ್ತು ಅಥವಾ ಶನಿ ದಶೆ ನಡೀತಿತ್ತು, ಶನಿ ಭುಕ್ತಿ ನಡೀತಾ ಇತ್ತು ಅಂತ ಹೇಳಿದ್ರೆ ಇದು ಮನೆಯಲ್ಲಿ ತಂದು ಕಟ್ಟೋದ್ರಿಂದ ಆ ಸಮಯದಲ್ಲಿ ಆಗಬಹುದಾದಂಥ ಕೆಟ್ಟ ಪರಿಣಾಮಗಳು ದೋಷಗಳೇನಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಇದು ಕಡಿಮೆ ಆಗುತ್ತೆ. ಅಂದರೆ ಶನಿ ಮಹಾತ್ಮ ಇದರಿಂದ ಸ್ವಲ್ಪ ಶಾಂತನಾಗ್ತಾನೆ ಅಂತ ಹೇಳಲಾಗುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಏನಾದರೂ ವಯಸ್ಸಿಗೆ ಬಂದಂಥ ಹೆಣ್ಣು ಮಕ್ಕಳು ಹಸಿ ಮೈ ಇರುತ್ತೆ, ಹಾಗೆ ಹಸಿ ಬಾಣಂತಿಯರು ಇದ್ದರು ಅಂತ ಹೇಳಿದ್ರೆ, ಆಗ ತಾನೇ ಜನಿಸಿದಂಥ ಮಗು ಇತ್ತು ಅಂತ ಹೇಳಿದ್ರೆ ಅವರಿಗೆ ಬೇಗನೆ ಇನ್ಫೆಕ್ಷನ್ ಆಗುವಂಥದ್ದು, ಹಾಗೆ ಕೆಟ್ಟ ಒಂದು ಶಕ್ತಿಗಳೇನಿದೆ ಬೇಗ ಅವ್ರ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಆ ರೀತಿಯೆಲ್ಲ ಆಗೋದನ್ನು ಇದು ತಡೆಯುತ್ತೆ. ಇದನ್ನು ತಂದು ಮನೆಯೊಳಗಡೆ ಕಟ್ಟೋದ್ರಿಂದ ಆ ರೀತಿ ಕೆಟ್ಟ ಶಕ್ತಿಗಳು ಅವ್ರ ಹತ್ರ ಹೋಗೋದಕ್ಕೆ ಇದು ಬಿಡೋದಿಲ್ಲ. ಅಂದರೆ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿಕೊಂಡು ಯಾವುದೇ ಕೆಟ್ಟ ಶಕ್ತಿಗಳು ಮನೆಯ ಒಳಗಡೆ ಬರೋದಕ್ಕೆ ಇದು ಬಿಡೋದಿಲ್ಲ. ಅಂದರೆ ನಿಮಗೆ ಒಂದು ರಕ್ಷಾ ಕವಚವಾಗಿ ಇದು ಕೆಲಸವನ್ನು ಮಾಡುತ್ತೆ. ಇನ್ನು ನಿಮಗೆ ಹೊರಗಡೆಯಿಂದ ಎಲ್ಲಾದರೂ ಹೋಗಿ ಬರುವಂಥ ಸಂದರ್ಭದಲ್ಲಿ ಈ ಗಾಳಿ ಸೋಂಕುಗಳೇನಾದರೂ ತಗುಲಿತ್ತು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅಂತ ಹೇಳಿದ್ರೆ ಅದರಿಂದ ಕೂಡ ಇದು ರಕ್ಷಣೆಯನ್ನು ಕೊಡುತ್ತೆ. ಆ ರೀತಿ ಏನಾದರೂ ಮನೆಗಳಲ್ಲಿ ಆಯಿತು ಅಂತ ಹೇಳಿದಾಗ ಈ ಒಂದು ಕಡ್ಡಿ ಏನಿದೆ ಅದನ್ನು ಅವರ ತಲೆ ಮೇಲೆ ನಿವಾಳಿಸೋದ್ರಿಂದ ಆ ದುಷ್ಟಶಕ್ತಿಗಳು ಏನೇ ಒಂದು ಇದ್ದರೂ ಕೂಡ ಅದು ಅವ್ರ ದೇಹವನ್ನು ಬಿಟ್ಟು ಹೋಗುತ್ತೆ. ಆ ರೀತಿಯಾದಂಥ ಒಂದು ಶಕ್ತಿ ಇರುವಂಥ ಒಂದು ಕಡ್ಡಿ ಇದು. ಹಾಗೆಯೇ ನಿಮ್ಮ ಕುಟುಂಬಕ್ಕೇನಾದರೂ ಪದೇ ಪದೇ ಈ ನರದೃಷ್ಟಿ ಅನ್ನೋದು ಆಗ್ತಾಯಿದೆ, ದೃಷ್ಟಿ ದೋಷಗಳು ನಿಮ್ಮ ಕುಟುಂಬ ಸದಸ್ಯರಿಗೆ ಬೇಗನೆ ಕೆಲವರಿಗೆ ದೃಷ್ಟಿ ಅನ್ನೋದು ತಗುಲುತ್ತೆ. ಎಲ್ಲಾದರೂ ಹೋಗಿ ಬಂದಾಗ ಆಗಿರಬಹುದು, ನಿಮ್ಮ ಮನೆಗೆ ಯಾರಾದರೂ ಭೇಟಿ ಕೊಟ್ಟು ಹೋದ ನಂತರದಲ್ಲಿ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜಗಳಗಳಾಗೋದು, ವೈಮನಸ್ಯಗಳು ಬರುವಂಥದ್ದು, ಇದ್ದಕ್ಕಿದ್ದಂತೆ ಮನೆ ವಾತಾವರಣವೇ ಕೆಟ್ಟೋಗ್ಬಿಡುವಂಥದ್ದು, ಈ ರೀತಿಯಾಗಿ ನೀವು ಗಮನಿಸಿರ್ಬೋದು. ಮನೆಗೆ ಕೆಲವು ವ್ಯಕ್ತಿಗಳು ಬಂದು ಹೋದ ನಂತರ ಈ ರೀತಿಯೆಲ್ಲ ಮನೆಯೊಳಗಡೆ ನಡೀತಾ ಇರುತ್ತೆ. ಇದನ್ನು ಕಟ್ಟೋದ್ರಿಂದ ಆ ರೀತಿಯಾದ ಸಮಸ್ಯೆಗಳು ಅಂದರೆ ನರದೃಷ್ಟಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ನೀವು ವಾಸ ಮಾಡುವಂಥ ಮನೆಯಲ್ಲಿ ಸಣ್ಣ ಪುಟ್ಟ ವಾಸ್ತು ದೋಷಗಳೇನಾದರೂ ಇತ್ತು ಅಂದರೂ ಕೂಡ ಈ ಒಂದು ಕಡ್ಡಿಯನ್ನು ಕಟ್ಟೋದ್ರಿಂದ ವಾಸ್ತು ದೋಷಗಳು ಸಹ ನಿವಾರಣೆ ಆಗುತ್ತೆ. ಇನ್ನು ಆಯುರ್ವೇದದಲ್ಲಿ ಇದರ ಎಲೆ ಆಗಿರಬಹುದು, ಬೇರು ಆಗಿರಬಹುದು, ಈ ಕಡ್ಡಿ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಆಯುರ್ವೇದದಲ್ಲಿ ಬಳಕೆಯನ್ನು ಮಾಡ್ತಾರೆ. ಇನ್ನು ಈ ಅಂಕೋಲೆ ಕಡ್ಡಿಯ ಒಂದು ತೈಲ ಏನಿದೆ ಅಂದರೆ ಈ ಮರದಿಂದ ತಯಾರು ಮಾಡುವಂಥ ಒಂದು ತೈಲ ಏನಿದೆ ಅದನ್ನು ಸ್ತ್ರೀಯರ ಸ್ತನಗಳು ಏನಾದರೂ ಸ್ಯಾಗಿಂಗ್ ಆ ರೀತಿ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ
ಅದರಿಂದ ಆ ತೈಲದಿಂದ ಒಂದು ಮಸಾಜನ್ನು ಮಾಡ್ತಾ ಬರೋದರಿಂದ ಕೂಡ ಅದು ಹಿಂದಿನ ಸ್ಥಿತಿಗೆ ಮತ್ತೆ ಮರಳಿ ಬರುವಂಥದ್ದು ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಇದನ್ನು ಆ ರೀತಿಯಾಗಿ ಕೂಡ ಬಳಕೆಯನ್ನು ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿರುವಂಥ ಈ ಒಂದು ಅಂಕೋಲೆ ಕಡ್ಡಿಯನ್ನು ನಿಮ್ಮ ಮನೆಯ ಮುಂಬಾಗಿಲಿಗೆ ತಂದು ಕಟ್ಟೋದ್ರಿಂದ ಇದು ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ. ನಿಮಗೆ ಆಗಬಹುದಾದಂಥ ಕೆಲವು ಅನಾಹುತಗಳು, ಕೆಲವು ತೊಂದರೆಗಳನ್ನು ಇದು ನಿವಾರಣೆ ಮಾಡ್ತಾ ಇರುತ್ತೆ. ಆದರೆ ಅದು ನಿಮಗೆ ಗೊತ್ತಿರೋದಿಲ್ಲ. ಆ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ನಿಮಗೆ ಏಟು ಬೀಳಬೇಕಂತ ಇರುತ್ತೆ, ಅದು ಸಣ್ಣದಾಗೆ ಅದು ಆಗಿಬಿಟ್ಟು ನಿಮಗೆ ಅಲ್ಲಿಗೆ ಸರಿ ಹೋಗ್ಬಿಟ್ಟಿರುತ್ತೆ. ಈ ರೀತಿಯಾದಂತಹ ಎಲ್ಲ ಕೆಲವು ನಡೀತಾ ಇರುತ್ತೆ. ಅದನ್ನು ನೀವು ಗಮನಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಇಷ್ಟೆಲ್ಲ ಉಪಯೋಗ ಇರುವಂಥ ಈ ಕಡ್ಡಿಗಳನ್ನು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆದರೆ ಎಲ್ಲ ಗ್ರಂಥಿಗೆ ಅಂಗಡಿಯವರು ಕೂಡ ಇದನ್ನು ಮಾರೋದಿಲ್ಲ. ಕೆಲವೊಂದು ಭಾಗಗಳಲ್ಲಿ ಮಾತ್ರ ಅಂಗಡಿಗಳವರು ಇದನ್ನು ತಗೊಂಡು ಬಂದು ಮಾರ್ತಾರೆ. ಇನ್ನು ನೀವು ಈ ರೀತಿಯಾಗಿ ದೇವಸ್ಥಾನಗಳಿಗೆಲ್ಲ ಹೋದಾಗ, ಈ ಮೈಸೂರು ಕಡೆ ಶ್ರೀರಂಗಪಟ್ಟಣ ಆ ಕಡೆ ಎಲ್ಲ ಇದನ್ನು ದೇವಸ್ಥಾನದ ಮುಂದುಗಡೆ ಮಾರ್ತಾ ಇರ್ತಾರೆ. ಆ ಕಡೆ ಹೋದಾಗ ನೀವು ತರ್ಬೋದು, ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ನೀವು ಕೇಳಿ ತರಿಸ್ಕೊಳ್ಬಹುದು. ಇನ್ನು ಇದನ್ನು ಸೋಮವಾರ, ಮಂಗಳವಾರ, ಶುಕ್ರವಾರ, ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿ ಇಟ್ಬಿಟ್ಟು ಅರಿಶಿನ ಕುಂಕುಮ ಹೂವನ್ನು ಹಾಕಿ ಇದಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಆ ನಂತರ ಇದನ್ನು ನಿಮ್ಮ ಮನೆಯ ತಲೆಬಾಗಿಲಿಗೆ ಕಟ್ಟೋದ್ರಿಂದ ಈ ಹೇಳಿದಂಥ ಎಲ್ಲ ರೀತಿಯ ಪ್ರಯೋಜನಗಳು ಉಂಟಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಅಂಕೋಲೆ ಕಡ್ಡಿಯಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ. ನೀವು ಕೂಡ ಈ ಒಂದು ಕಡ್ಡಿ ಎಲ್ಲೇ ಸಿಕ್ಕರೂ ಕೂಡ ತಪ್ಪದೆ ತೆಗೆದುಕೊಂಡು ಬಂದು ಮನೆಯಲ್ಲಿ ಕಟ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.